ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿಂಪ್ಲಿ ಶಿವಾನಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ವಿಶೇಷವಾದಂತಹ ಗಿಡದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೇನೆ. ಇಲ್ಲಿ ನೀವು ನೋಡ್ತಾ ಇರೋಂತಹ ಗಿಡ ಏನಿದೆ, ಇದನ್ನು ನಾವು ದೊಡ್ಡ ಪತ್ರೆ ಅಂತ ಕರಿತೇವೆ. ಈ ಒಂದು ಗಿಡದ ಮಹತ್ವವನ್ನು ನೀವು ಕೇಳಿದ್ರೆ ನಿಜವಾಗ್ಲೂ ಕೂಡ ಶಾಕ್ ಆಗ್ತೀರಾ. ದೊಡ್ಡ ಪತ್ರೆಯ ಎಲೆ ಏನಿದೆ, ಇದನ್ನು ನಾವು ಗಂಟಲು ನೋವಿನ ರಾಮಬಾಣ ಅಂತಲೇ ಕರಿತೀವಿ. ತುಂಬಾ ಅತ್ಯುತ್ತಮವಾದಂಥ ರೀತಿಯಲ್ಲಿ ನಮಗೆ ಫಲಿತಾಂಶವನ್ನು ಈ ಒಂದು ಎಲೆ ಕೊಡುತ್ತೆ. ಈ ಒಂದು ಎಲೆಯನ್ನು ತೆಗೆದುಕೊಂಡು ಶುಚಿಯನ್ನು ಮಾಡಿ ಅದಕ್ಕೆ ನಾವು ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿ, ಬೆಲ್ಲ, ಹಸಿ ಶುಂಠಿ ಇಷ್ಟನ್ನು ತೆಗೆದುಕೊಂಡು ಜಜ್ಜಬೇಕು. ಜಜ್ಜಿ ನಂತರದಲ್ಲಿ ರಸವನ್ನು ತೆಗೆದುಕೊಂಡು ಕುಡಿಯೋದ್ರಿಂದ ನಿಜವಾಗ್ಲೂ ಕೂಡ ಗಂಟಲು ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನೀವು ಕಾಳುಮೆಣಸು, ಒಂದೇ ಒಂದು ಕಾಳುಮೆಣಸನ್ನು ಕೂಡ ಇದಕ್ಕೆ ಹಾಕೊಳ್ಳಿ. ತುಂಬ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ. ನಮ್ಮ ಮನೇಲಿ ಮೊದಲಿಂದನೂ ಕೂಡ ನಾವು ದೊಡ್ಡ ಪತ್ರೆ ಎಲೆಯನ್ನು ಉಪಯೋಗಿಸ್ತಾ ಬಂದಿದ್ದೇವೆ. ನಾನು ಚಿಕ್ಕದ್ರಿಂದನೂ ಕೂಡ ಈ ಒಂದು ಎಲೆಯನ್ನು ತಿಂತಾಯಿದ್ದೀವಿ. ಇದರಲ್ಲಿ ಬಜ್ಜಿಯನ್ನು ಮಾಡಿದ್ರೆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟಪಟ್ಟು ಬಜ್ಜಿಯನ್ನು ತಿಂತೀರಿ. ಬಜ್ಜಿ ಜೊತೆಗೆ ಇದರಲ್ಲಿ ಪಜ್ಜಿ ಅಂತ ಮಾಡ್ಬೋದು. ಹೇಗೆ ಗಣಕೆ ಸೊಪ್ಪಿನ ಪಜ್ಜಿ ಅಂತ ಕರೀತಾರೆ, ಅದೇ ರೀತಿ ದೊಡ್ಡ ಪತ್ರೆ ಪಜ್ಜಿ ಅಂತಲೂ ಕೂಡ ಹೇಳ್ತಾರೆ. ಅದನ್ನು ಮಾಡ್ಬೋದು, ಚಟ್ನಿ ಮಾಡ್ಬೋದು. ದೋಸೆಗಂತೂ ದೊಡ್ಡ ಪತ್ರೆ ಪಜ್ಜಿನೂ ಚೆನ್ನಾಗಿರುತ್ತೆ ಮತ್ತು ಇದರ ಒಂದು ಚಟ್ನಿನೂ ಕೂಡ ಚೆನ್ನಾಗಿರುತ್ತೆ. ಇದು ನಮಗೆ ತುಂಬ ಗಂಟಲು ನೋವು ಆಗ್ತಿದೆ ಅಂದಾಗ ಈ ಪಜ್ಜಿಗೆ ಒಂದು ಸ್ವಲ್ಪ ಮೆಣಸನ್ನು ಹಾಕಿ, ಒಂದು ಸ್ವಲ್ಪ ಜಾಸ್ತಿ ಮೆಣಸನ್ನು ಹಾಕಿ ಮಾಡ್ಕೊಂಡು ತಿನ್ನಿ. ಇದ್ರ ತುಂಬ ಚೆನ್ನಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಇನ್ನೂ ಎರಡೆರಡು ಸರಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಮಗೆ ಒಂದು ರೀತಿಯಲ್ಲಿ ಗಂಟಲು ನೋವು ಕೂಡ ಹೋಗುತ್ತೆ. ನಮಗೆ ಬಾಯಿಗೆ ಒಳ್ಳೆ ರುಚಿಯನ್ನು ಕೂಡ ಈ ಒಂದು ದೊಡ್ಡ ಪತ್ರೆ ಕೊಡುತ್ತೆ. ಮಲೆನಾಡು ಸೈಡಲ್ಲೆಲ್ಲ ಈ ಒಂದು ಏನು ದೊಡ್ಡ ಪಾತ್ರೆ ಇದೆ, ಇದರಲ್ಲಿ ಚಿತ್ರಾನ್ನವನ್ನು ಮಾಡ್ತಾರೆ. ಆ ಸೈಡು ಇದು ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ತಂಬುಳಿಯನ್ನು ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಒಂದು ಎಲೆಗಳನ್ನೆಲ್ಲ ಒಣಗಿಸಿ ಅದನ್ನು ಪುಡಿ ಮಾಡಿ ಚಟ್ನಿ ಪುಡಿ ರೂಪದಲ್ಲೂ ಕೂಡ ಇದನ್ನು ಉಪಯೋಗಿಸ್ಬೋದು. ತುಂಬಾ ಅಂದರೆ ಎಷ್ಟು ಪ್ರಯೋಜನಕಾರಿಯಾಗಿದೆ ಅಂದರೆ ಕೇಳಿದ್ರೇ ಶಾಕ್ ಆಗುತ್ತೆ. ಇದು ಶೀತಕ್ಕೂ ಕೂಡ ಒಳ್ಳೆಯದು, ಕಫ ಇದ್ದಾಗ ಒಳ್ಳೆಯದು, ಗಂಟಲು ನೋವು ಇದ್ದಾಗ ಒಳ್ಳೆಯದು. ನನಗೆ ಇವತ್ತು ಗಂಟಲು ನೋವು ಬಂದಿದ್ದಕ್ಕೆ ನಾನು ಈ ಒಂದು ಗಿಡದ ಒಂದು ಮಹತ್ವವನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾನು ಉಪಯೋಗಿಸಿ ಅದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಒಳ್ಳೆ ಎಲೆ ಅಂತ ಹೇಳ್ಬೋದು. ಆದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ, ಈ ಒಂದು ಗಿಡದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಗೊತ್ತಿಲ್ಲ. ಇದನ್ನು ಒಂದು ಡೆಕೋರೇಷನ್ ಆಗಿ ಒಂದು ಪಾಟಲ್ಲಿ ಅದನ್ನು ಇಟ್ಬಿಟ್ಟಿದ್ದೀವಿ, ಪಾಟ್ಗೆ ಒಂದು ಸೀಮಿತ ಮಾಡಿಬಿಟ್ಟಿದ್ದೀವಿ ಈ ಒಂದು ಗಿಡನ. ಆದರೆ ಇದರ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡೋದ್ರಿಂದ ನೀವು ಇದನ್ನು ಉಪಯೋಗಿಸ್ತೀರಾ ಅನ್ನೋ ಒಂದು ಭರವಸೆಯಲ್ಲಿ ಈ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೇನೆ. ಆದಷ್ಟು ಕೂಡ ಅದು ಇದು ಮೆಡಿಸಿನನ್ನು ಯೂಸ್ ಮಾಡೋ ಬದಲು, ಗಂಟಲು ನೋವು ಅಂತ ಯಾವುದೋ ಒಂದು ಮಾತ್ರೆಯನ್ನು ತೆಗೆದುಕೊಳ್ಳೋ ಬದಲು ಈ ರೀತಿಯಾಗಿ ಮಾಡ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಮ್ಮ ನೇಚರಲ್ಲಿ ಇಂತಹ ಒಂದು ಗಾಡ್ ಗಿಫ್ಟ್ ಇದೆ ಅಂದಾಗ ಅದನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ನಾವು ಎಡವ್ತಾ ಇದ್ದೀವಿ ಅಂತ ಹೇಳ್ಬೋದಾಗಿದೆ. ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಇದನ್ನು ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.